ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಬೆಳಕಿಗೆ ಬಂದಿದೆ. ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಲಾಗಿದೆ. ಗ್ರಾಹಕರಿಗೆ 165 ಕೋಟಿ ಪಂಗನಾಮ ಹಾಕಿದ್ದಾರೆ. ಮತ್ತೊಂದು ಬಹುಕೋಟಿ ವಂಚನೆ ಬೆಳಕಿಗೆ ಬಂದಿದೆ. ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಿ ಗ್ರಾಹಕರಿಗೆ 165 ಕೋಟಿ ಪಂಗನಾಮ ಹಾಕಲಾಗಿದೆ. ಕೋಟಿ ಹಣವನ್ನ ವಂಚಿಸಿ ದುಬೈಗೆ ಹಾರಿದ್ದಾರೆ ಆಸಾಮಿಗಳು. ಪವರ್ ಟಿವಿ ವರದಿಯಿಂದ ಮೋಸ ಹೋದ ಗ್ರಾಹಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಬೆಳಗಾವಿ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಪವರ್ ಟಿವಿ ವರದಿ ಬಳಿಕ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಗ್ರಾಹಕರು. ಟಿಳಕವಾಡಿಯಲ್ಲಿ ಅಪೆಕ್ಸ್ ಬಿಜ್ಕಾರ್ಪ್ LLP ಸಂಸ್ಥೆಯಿಂದ ವಂಚನೆ ಮಾಡಿರುವ ಆರೋಪ. 1 ಲಕ್ಷ ಹೂಡಿಕೆಯನ್ನ ಮಾಡಿದ್ರೆ 4,000 ಬಡ್ಡಿಯನ್ನ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅಂದ್ರೆ 1 ಲಕ್ಷಕ್ಕೆ 4,000 ಬಡ್ಡಿ ಕೊಡೋದಾಗಿ ಆಮಿಷವನ್ನ ಹೊಡ್ಡಿದ್ರಂತೆ. 1 ವರ್ಷದ ಬಳಿಕ ಹೂಡಿಕೆ ಹಣ ವಾಪಸ್ ಅಂತ ಹೇಳಿ ನಂಬಿಸಿದ್ರಂತೆ. ಅಂದ್ರೆ ತಿಂಗಳಿಗೆ ಇಲ್ಲಿ 4,000 ಅಂತ ಅಂದ್ರೆ ವರ್ಷಕ್ಕೆ 48,000 ಆಗುತ್ತೆ. 1 ಲಕ್ಷದ ಜೊತೆ 48,000ವನ್ನ ನಾವು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಆಮಿಷವನ್ನ ಹೊಡ್ಡಿ ಈ ರೀತಿ ವಂಚನೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಹಲವು ವರ್ಷಗಳಿಂದ ಈ ರೀತಿ ನೂರಾರು ಕೋಟಿ ಹಣವನ್ನ ಸಂಗ್ರಹಿಸಲಾಗಿದೆ. ಬೆಳಗಾವಿ ಸೇರಿ ಸುತ್ತಮುತ್ತಲ 3,500 ಜನರಿಂದ 165 ಕೋಟಿ ಹಣ ಈಗಾಗಲೇ ಸಂಗ್ರಹ ಆಗಿತ್ತು. ಮಾಲೀಕರಾದ ಕಾಶಿನಾಥ್ ವಾಗ್ಮೊರೆ, ಗಣೇಶ್ ಭಂಡಾರಿ ವಂಚನೆ ಮಾಡಿರುವಂತಹ ಆರೋಪ ಇವರ ವಿರುದ್ಧ ಕೇಳಿ ಬಂದಿದೆ. ಕಚೇರಿಗೆ ಬೀಗವನ್ನ ಹಿಡಿದು ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು, ಎಷ್ಟು ದಿನದಿಂದ ಈ ರೀತಿ ಆಮಿಷವನ್ನ ಹೊಡ್ಡಿ ಎಷ್ಟು ಜನರ ಬಳಿ ಈ ರೀತಿ ಹಣವನ್ನ ವಂಚನೆಯನ್ನ ಮಾಡಿದ್ರು ಅಂತ ಹೇಳಿ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದ್ರೂ ಕೂಡ ಜನರು ಈ ರೀತಿ ನಂಬಿ ಯಾಕೆ ದುಡ್ಡನ್ನ ಬೇರೆಯವ್ರ ಕೈಗೆ ಕೊಡ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಯಾವಾಗ ನಡೆದಿರುವಂತಹ ಘಟನೆ ಇದು? ಯಾವ ರೀತಿ ಆಮಿಷವನ್ನ ಒಡ್ತಾ ಇದ್ರು? ಎಷ್ಟು ವಂಚನೆಯನ್ನ ಮಾಡಿದ್ದಾರೆ? ಹೌದು ತೇಜಸ್ವಿನಿ, ಏನು ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕಾಶಿನಾಥ್ ವಾಗ್ಮೊರೆ ಮತ್ತು ಗಣೇಶ್ ಭಂಡಾರಿ ಎಂಬ ಇಬ್ಬರು ಆರೋಪಿಗಳು ಕಳೆದ 2 ವರ್ಷಗಳಿಂದ ಸುಮಾರು 3,500ಕ್ಕೂ ಹೆಚ್ಚು ಗ್ರಾಹಕರಿಗೆ ವಂಚನೆ ಮಾಡಿದ್ದಾರೆ. ಅವರಿಗೆ ಪ್ರತಿ ತಿಂಗಳಿಗೆ 4% ಬಡ್ಡಿಯನ್ನು ಕೊಡ್ತೀವಿ ಅಂತೇಳಿ 100ಕ್ಕೆ 4 ರೂಪಾಯಿ ಅಂತ ಹಿಡಿದು ಒಂದು ತಿಂಗಳಿಗೆ 1 ಲಕ್ಷಕ್ಕೆ 4,000 ರೂಪಾಯಿ, ಒಂದು ತಿಂಗಳಿಗೆ 1 ಲಕ್ಷಕ್ಕೆ 4,000 ರೂಪಾಯಿ, ಅದೇ ತರನಾಗಿ 1 ವರ್ಷಕ್ಕೆ 48,000 ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಆಮಿಷ ಒಡ್ಡಿ ಅವರಿಗೆ ಹೂಡಿಕೆದಾರರಿಂದ ಹಣವನ್ನ ಹೂಡಿಕೆ ಮಾಡ್ಕೊತಾರೆ. ಇದೇ ತರನಾಗಿ 165 ಕೋಟಿಗೂ ಹೆಚ್ಚು ಹಣವನ್ನ ಹೂಡಿಕೆ ಮಾಡಿಕೊಂಡು ಅವರಿಗೆ ಸ್ಟಾರ್ಟಿಂಗ್ ಒಂದು ಪ್ರಾರಂಭದಲ್ಲಿ ಅವರಿಗೆ ಒಂದು ಹಣವನ್ನ ಮರಳಿಸಿ ಇದಾದ ನಂತರ 6 ತಿಂಗಳವರೆಗೆ ಮಾತ್ರ ಹಣವನ್ನ ಕೊಟ್ಟು ಅದಾದ ನಂತರ ಅವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಅವರು ದುಬೈಗೆ ಹಾರ್ತಾರೆ. ದುಬೈಗೆ ಹಾರಿ ಅಲ್ಲಿರುವಂತಹ ಅವರ ಸ್ನೇಹಿತರ ಮನೆಗೆ ಹೋಗ್ತಾರೆ. ಇಬ್ರು ಏನು ಕಾಶಿನಾಥ್ ಒಂದು ವಾಗ್ಮೊರೆ ಆಗಿರ್ಬೋದು ಮತ್ತು ಗಣೇಶ್ ಭಂಡಾರಿ ಆಗಿರ್ಬೋದು, ಇಬ್ಬರು ಅಪೆಕ್ಸ್ ಬಿಜ್ಕಾರ್ಪ್ ಅಂತ ಹೇಳಿ ಒಂದು ಕಂಪನಿಯನ್ನು ಓಪನ್ ಮಾಡ್ತಿರುವ ಬಿಜ್ಕಾರ್ಪ್ ಕಂಪನಿಯನ್ನು ಓಪನ್ ಮಾಡಿ ಅಲ್ಲಿರುವಂತಹ ಗ್ರಾಹಕರಿಗೆ ಹೆಚ್ಚಿನ ಬಡ್ಡಿಯ ಆಸೆಯನ್ನು ತೋರಿಸಿ ಹಣವನ್ನು ಹೂಡಿಕೆ ಮಾಡ್ಕೊತಾರೆ. ಹೂಡಿಕೆ ಮಾಡಿ ಅವರನ್ನು ವಂಚನೆ ಮಾಡಿದ್ದಾರೆ. ಈಗಾಗಲೇ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣವು ದಾಖಲಾಗಿದೆ. ಇದೇ ತಿಂಗಳು 6ನೇ ತಾರೀಕು ಪವರ್ ಟಿವಿಯಲ್ಲಿ ಒಂದು ಸುದ್ದಿ ಬಿತ್ತರವಾಗಿ ಆ ಗ್ರಾಹಕರು ಎಚ್ಚೆತ್ತುಕೊಳ್ಳುವಂತಹ ಒಂದು ಸುದ್ದಿಯನ್ನ ನಾವೇ ಪ್ರಸಾರ ಮಾಡಿದ್ದೀವಿ. ಪ್ರಸಾರ ಮಾಡಿದ ತದನಂತರ ಇವತ್ತು ನಮ್ಮ ಪವರ್ ಟಿವಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ಪ್ರಮುಖವಾಗಿ ಪವರ್ ಟಿವಿ ಇಂಥ ಸುದ್ದಿಗಳನ್ನ ಅನೇಕ ದಿನಗಳಿಂದ ಬೆನ್ನತ್ತಿ ಈ ವಂಚನೆ ಜಾಲವನ್ನ ಕಂಡು ಹಿಡಿದು ಆ ಆರೋಪಿಗಳೇನಿದ್ದಾರೆ ಕಾಶಿನಾಥ್ ವಾಗ್ಮೊರೆ ಮತ್ತು ಗಣೇಶ್ ಭಂಡಾರಿಯ ವಂಚನೆ ಜಾಲ ಯಾವ ತರನಾಗಿ ಕೆಲಸ ಮಾಡತ್ತಂತೇಳಿ ಇಂಚಿಂಚಾಗಿಯೂ ಸಹ ನಮ್ಮ ಪವರ್ ಟಿವಿಯಲ್ಲಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರ ಮಾಡಿದ ತದನಂತರ ಬೆಳಗಾವಿಯ ಟಿಳಕವಾಡಿ ಪೊಲೀಸರು ಅದರ ಹಿಂದೆ ಬೆನ್ನು ಬಿದ್ದಿದ್ರು. ಅಷ್ಟೇ ಅಲ್ಲದೆ ಗ್ರಾಹಕರನ್ನ ಮನವೊಲಿಸಲು ಸಹ ಯಶಸ್ವಿಯಾಗಿ ಯಾವಾಗ ಗ್ರಾಹಕರು ಈ ವಂಚನೆ ಜಾಲ ನಿಜವಾಗಿದೆ ಅಂತ ಹೇಳಿ ತಿಳಿದುಕೊಂಡು ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಿಸಿಕೊಂಡು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಒಂದು ಮನವಿ ಮಾಡ್ತಾರೆ. ಮನವಿ ಮಾಡಿದ ನಂತರ ಟಿಳಕವಾಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆ ಇಬ್ಬರು ಆರೋಪಿಗಳೇನಿದ್ದಾರೆ ಕಾಶಿನಾಥ್ ವಾಗ್ಮೊರೆ ಮತ್ತು ಗಣೇಶ್ ಭಂಡಾರಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಒಂದು ತಂಡವನ್ನು ರಚಿಸಿ ಅವರು ಎಲ್ಲಿ ದುಬೈದಲ್ಲಿದ್ದಾರೆ ಅಥವಾ ಭಾರತದಲ್ಲಿದ್ದಾರೆ ಅಂತ ಹೇಳಿ ಅವರನ್ನ ಬಂಧಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತೇಜಸ್ವಿನಿ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.